ನೋಡಿ ನೋಡಿ ಮನೇಲಿ ನಾನು ಏನು ಕೇಳಿದಾಳೆ ಫೋನಲ್ಲಿ ಹೆಂಗೆ ಹೇಳ್ಬೇಕು ಅಂದ್ರೆ ಕೆಲಸ ಮಾಡುವಂತ ನಾನು ಕೇಳ್ಬೇಡ ನೀನೇನು ನಾನು ಮಾತಾಡ್ಸ್ಬಾರ್ದು ನೀನೇನಕ್ಕೆ ಎಷ್ಟೊತ್ತಾಗಿದೆ ರೆಡಿ ಕೊಟ್ಟು ಅಂದ್ರೆ ಹೊಡಿಯೋಕೆ ಬರ್ತಾನೆ ಹೋಗೋ ನಿಂತ್ಕೋ ವೇಟ್ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂತ ಕಸ್ಟಮರ್ ಇದ್ದಾಗ ನಾನು ಕಸ್ಟಮರ್ ಹತ್ರ ಎಲ್ಲ ನಿಲ್ಲಿಸ್ಕೊಂಡು ಏನ್ ಮಾತಾಡ್ಬೇಕು ಈ ಕಡೆ ಬನ್ನಿ ಅಂತಾನೆ ಹೇಳಿದ್ದು ನಾನು ಕಸ್ಟಮರ್ ಅವರೇ ಪ್ರಶ್ನೆ ಮಾಡು ಅದನ್ನ ಬಿಟ್ಬಿಟ್ಟು ಏಕಾಏಕಿ ನೀನು ತಲ್ಲೋದು ಬರೋದು ಹೊಡಿಯೋಕೆ ಬರೋದು ಈಗ ಇಲ್ಲಿ ನೋಡಿ ನೀವು ಈ ಕಡೆ ಬನ್ನಿ ಅಲ್ಲಿಂದ ತಲ್ಲಿರೋದು ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ತಲೆ ಹೊಡೆದಿದ್ರೆ ಸೊಂಟ ಗಿಂಟ ಮುರಿದಿದ್ರೆ ಕೈ ಕಾಲು ಮುರಿದಿದ್ರೆ ಅವ್ರು ನೋಡ್ತಾರ ಏನ್ ಹಾಕಿದ್ವಿ ಓನರ್ ಬರ್ತಾರ ಮಾತಾಡ ಅವ್ರ ಜೊತೆ ಒಬ್ಬ ಇದ್ದವನು ಎಷ್ಟು ಇಲ್ಲಿ ನೋಡಿ ಕೇಳ್ತಾವ್ರೆ ಯಾವ ಥರ ಎಗರಾಡ್ತಾರೆ ತಟ್ಟೆ ಸರ್ ಏನು ಸೆಟ್ ದೋಸೆ ಎರಡು ಮಾಡೋಕ್ಕೆ 2 ಪ್ಲೇಟು ಅಂದರೆ 6 ಪೀಸ್ ಆಯಿತು ಇಲ್ಲಿ ಬಂದವ್ರಿಗೆಲ್ಲ ರೆಸ್ಪಾನ್ಸ್ ಕೊಡಲಿ ಇಲ್ಲ ಅಂತ ಹೇಳ್ತಾರೆ ಅವರು ನಡಿಬೇಕಾನೆ. ನಿನ್ನೆ ಏನೋ ಒಂದು ವಿಡಿಯೋ ವೈರಲ್ ಆಗಿತ್ತು, ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಏನಂತಾಗಿತ್ತು. ಆ ಪ್ಲೇಸಲ್ಲಿ ಇದ್ದೀವಿ ನಾವು ಇವಾಗ. ಹಲ್ಲೆ ಆದ ಒಬ್ಬ ಡೆಲಿವರಿ ಬಾಯ್ ನಮ್ಮ ಹತ್ರನೇ ಇದ್ದಾರೆ, ಕೇಳೋಣ ಅವ್ರು ಏನಾಯ್ತು ಅಂತ. ಏನಾಯ್ತು ಸರ್ ಇದು? ನಿನ್ನೆ ಬಂದುಬಿಟ್ಟು ಒಂದು ಸುಮಾರು ಒಂದು 9:30 ಗಂಟೆಗೆ ನಂಗೆ ಒಂದು ಆರ್ಡರ್ ಬಿದ್ದಿತ್ತು. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ ಪಿಕಪ್ ಬಂದಿದ್ದೀನಿ. ಓಕೆ ಇಲ್ಲಿ ಬಂದ ತಕ್ಷಣ ಕೇಳಿದೆ, ಇಲ್ಲೇ ಇಲ್ಲ ಲೇಟ್ ಆಗುತ್ತೆ, ಒಂದು 5 ನಿಮಿಷ ಅಂದರು. ಓಕೆ ಅಂದ್ಬಿಟ್ಟು ವೇಟ್ ಮಾಡಿಬಿಟ್ಟು ನಾನು ಅಲ್ಲೇ ಮುಂದೆ ಇರೋ ಬೇಕಾದ್ರೆ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬಂದಿದ್ವಿ. 15 ನಿಮಿಷ ಆಯಿತು. ಆದ್ರೂ ಹೋಗ್ಬಿಟ್ಟು ಕೇಳಿದೆ. ಅದಾದಮೇಲೆ ಮತ್ತೆ ಅಂದರು ಇನ್ನೂ ವೇಟ್ ಮಾಡಿ ಅಂತ. ಸರಿ ಮಾತಾಡಲಿ, ಅವ್ರು ಅಲ್ಲೇ ಎದಕ್ಕೆ ಮಾಡೋಕ್ಕೆ ಬರಬೇಕು? ಏನು ಅಲ್ಲೇ ಮಾಡಿದ್ರು? ಈ ಕೈ ಮಾಡಿ ತಳ್ಳಿಬಿಟ್ಟು ಆ ಕಡೆ ಸೈಡಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾರೆ ತಳ್ಳಾಟ. ಆಮೇಲೆ ನನ್ನ ಗೋಪುರನೂ ಆಫ್ ಮಾಡಿದ್ರು. ಇವಾಗ ನಾನೇ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ನನಗೆ ಈ ಥರ ಆಗ್ತಾ ಇದ್ದಾರೆ. ಬೇರೆ ಜನರಲ್ಲಿ ಡೆಲಿವರಿ ಬೇಸ್ ಬರೋ ಅವ್ರಿಗೆ ಹೆಂಗೆ ಮಾಡ್ತಾ ಇರಬೇಕು ಇವರು? ಡೈಲಿ ರೆಗ್ಯುಲರ್ ನಂಗೆ ಆಲ್ಮೋಸ್ಟ್ ಇದು ತುಂಬ ಸರಿಯಾಗಿದೆ. ನನಗೆ ಅವತ್ತು ವೀಡಿಯೋ ಮಾಡಿರಲಿಲ್ಲ. ಅವಾಗ ಮಳೆ ಟೈಮಲ್ಲಿ ಆರ್ಡರ್ಸ್ ಬಿದ್ದಿರುತ್ತೆ. ಆ ಟೈಮಲ್ಲಿ ನಾನು ವೀಡಿಯೋನು ಮಾಡಿರಲಿಲ್ಲ. ನೀನೇ ಬಂದುಬಿಟ್ಟು ವೀಡಿಯೋನ ಮಾಡ್ತಾರೆ. ಫಸ್ಟಿಗೆ ನಾನು ಕೈಯಲ್ಲಿ ಗೊಬ್ಬರ ಹೆಲ್ಮೆಟ್ ಎಲ್ಲ ಇತ್ತು. ಅದಾದಮೇಲೆ ಹಾಕೊಂಡಾಗ ಅದಾದಮೇಲೆ ಹಂಗೆ ಎಗರಾಟ ಮಾತಲ್ಲೇ ಬೆಳೆದ್ಬಿಟ್ಟು ಅವರು ಅಮ್ಮಣ್ಣ ಅಂತಂದ್ರೆ ಬೈದರು. ಇವ್ರಿಗೆ ಯಾರು ಬೈಯೋರು ಹೇಳೋರು? ಪರ್ಮಿಷನ್ ಬೈಯೋದು ಹೊಡೆಯೋದು? ಹಾಂ, ಇವ್ರು ಪರ್ಮಿಷನ್ ತಳ್ಳಾಟ ಗಿಲಾಟ ಮಾಡ್ತಾರೆ. ಇವ್ರವರು ಬಂದುಬಿಟ್ಟು ಅವ್ರು ಮೇಡಮ್ರು ಮಾತಾಡ್ತಾರೆ ಹಂಗೆ ವೇಟ್ ಮಾಡ್ತೀರಾ ಮಾಡಿ. ಅವರು ದಪ್ಪ ಸ್ವಲ್ಪ ವಿಡಿಯೋ ನೋಡಿದಿರಲ್ಲ, ಅವ್ರು ದಪ್ಪಣ್ಣವ್ರು ಇದ್ರು. ಅವರು ಮತ್ತು ಲಾಸ್ಟಲ್ಲಿ ಒಬ್ಬರು ಅಲ್ಲಿ ದೋಸೆ ಮಾಡೋರು ಅವರು ಬಂದಿರೋದು. ಈ ಥರ ತಳ್ಳಾಟ ಎದಕ್ಕೆ ಮಾಡೋದು? ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಹಾಂ, ಮ್ಯಾನ್ ಹ್ಯಾಂಡ್ಲಿಂಗ್ ಫುಲ್ ತಳ್ಳಿಬಿಟ್ಟು ಮತ್ತೆ ಲಾಸ್ಟಲ್ಲಿ ಗೋಪುರ ಹಿಡಿದ್ಬಿಟ್ಟು ಹಿಂಗೆ ಕಿತ್ಕೊಳ್ಳೋಂಗೆ ಮಾಡೋದು. ಸರ್ ಅದು ವಿಷಯ, ಈಗ ಇವರು ಆರ್ಡರ್ ಪಿಕಪ್ ಮಾಡೋಕ್ಕೆ ಬಂದವ್ರೆ. ಆರ್ಡ್ರನ್ನ ಪಿಕಪ್ ಮಾಡಿ ಬಂದಾಗ 15ರಿಂದ 20 ನಿಮಿಷ ವೆಯ್ಟ್ ಮಾಡಿಸಿದ್ದಾರೆ. ಸೊ ಆಕ್ಚುಲಿ ಈಗ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಡೆಲಿವರಿ ಬಾಯ್ಗೂ ಇದು ಗೊತ್ತಾಗಬೇಕು. ಸೊ ಮಿನಿಮಮ್ ಒಂದು 15ರಿಂದ 20 ನಿಮಿಷ ನಾವು ವೆಯ್ಟ್ ಮಾಡ್ಬೋದು. ಓಕೆನಾ? ಅದಾದಮೇಲೆ ಕಸ್ಟಮರ್ ಕಡೆಯಿಂದ ಕಾಲ್ ಬರೋಕ್ಕೆ ಶುರು ಆಗುತ್ತೆ. ಯಾಕಪ್ಪ ಇನ್ನೂ ನೀನು ಹೋಗಿ ತೊಗೊಂಡಿಲ್ಲ ಅಂತ. ಈ ಹುಡುಗ ಏನು ಮಾಡಿದ್ದಾನೆ, ನಿನ್ನೆ 15 ನಿಮಿಷ ವೆಯ್ಟ್ ಮಾಡಿ ಹೋಗಿ ಬಂದ ಆಮೇಲೆ ಮತ್ತೆ ಕೇಳಿದ್ದಾರೆ ಆರ್ಡ್ರನ್ನ ಕೇಳಿದಾಗ ಅವ್ರು ಏನು ಮಾಡಿದ್ದಾರೆ, ಲೈಕ್ ಅವರು ಬ್ಯುಸಿ ಇದ್ದಾರೆ. ನಿನ್ನೆ ಸಂಡೇ ಇರೋದ್ರಿಂದ ಕಸ್ಟಮರ್ಸ್ ಜಾಸ್ತಿ ಇದ್ದರು. ಸೊ ಅವರು ಏನು ಮಾತಾಡ್ತಾರೆ ಅಂದರೆ, ನಾನು ನಿನಗೆ ಯಾಕೆ ಮಾಡಿಕೊಡ್ಬೇಕು, ವೆಯ್ಟ್ ಮಾಡು ಅಂದವ್ರೆ. ಈಗ ಈ ಹುಡುಗ ಏನು ಗೊತ್ತಾ, 15 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹೋಗಿ ಕೇಳಿರೋದು. ಈಗ ಏಕ್ದಮ್ ಹೋಗ್ಬಿಟ್ಟು ನನಗೆ ಆರ್ಡ್ರ್ ಈಗ ಕೊಡಲೇಬೇಕು, ನೀನು ಕೊಡು ನನಗೆ ಅಂತ ಕೇಳಿದರೆ ಈ ಹುಡುಗನ ತಪ್ಪಿದರೆ ಈ ಹುಡುಗನಿಗೆ ಅದೇನು ನಾವು ಬೈಯೋಣ, ಅವರೇ ಇದು ಮಾಡಲಿ. 15 ನಿಮಿಷ 20 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಹೋಗಿ ಕೇಳಿದ್ಮೇಲೆ ಅವ್ರಿಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ? ಈಗ ನನ್ನ ಪ್ರಶ್ನೆ ಏನಂತಂದರೆ, ಈಗ ಒಬ್ಬ ಕಸ್ಟಮರೇ ಬರ್ತಾರೆ, ಒಬ್ಬ ಕಸ್ಟಮರೇ ಕೇಳ್ತಾರೆ ನಿನ್ನನ್ನು, ಏನಪ್ಪ ಈ ಥರದ ಕಸ್ಟಮರ್ ಮೇಲೆ ಹೊಡೆಯೋಕೆ ಹೋಗ್ಬಿಡ್ತೀರಾ? ಒಬ್ಬ ಡೆಲಿವರಿ ಬಾಯ್ ಅಂದ್ಬಿಟ್ಟು ಡೆಲಿವರಿ ಬಾಯ್ಗೆ ನೀನು ತಲ್ಲೋದು ಹೊಡೆಯೋಕೆ ಹೋಗಿದ್ದೀರಲ್ಲ, ಅದೇ ಒಬ್ಬ ಕಸ್ಟಮರ್ ಬಂದರೆ ನೀನು ಅದೇ ಥರ ಮಾಡ್ತೀರಾ? ಕಸ್ಟಮರ್ಗೆ ಅದೇ ಥರ, ನಾನು ಕಸ್ಟಮರ್ಗೆ ಈಗ ಹೋಗ್ತೀನಿ, ಈಗ ನಾನು ಅದೇ ಥರ ಈ ಹುಡುಗ ಹಿಂಗೆ ಪ್ರಶ್ನೆ ಮಾಡೋದು ಹಂಗೆ ಪ್ರಶ್ನೆ ಮಾಡ್ತೀನಿ. ಇಡ್ಲಿ ತೊಗೊತೀನಿ, ನಾನೇನೋ ಒಂದು ರ್ಯಾಶಾಗಿ ಮಾಡಿದ್ರೆ ಕಸ್ಟಮರ್ ತಲುಪಿಡ್ತಾರಾ? ಹೇಳ್ತಾರೆ ತಾನೇ ಸಮಾಧಾನವಾಗಿ. ಅದೇ ಥರ ಸಮಾಧಾನವಾಗಿ ಯಾಕೆ ಹುಡುಗನ ಗೆಲ್ಲಿಲ್ಲ? ಆಯಿತು, ಸಮಾಧಾನವಾಗಿ ಹೇಳಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಹುಡುಗ ಏನು ಪ್ರಶ್ನೆ ಕೇಳಿದಾನೆ ಅಷ್ಟೇ, ಅದಕ್ಕೆ ನೀನು ಪ್ರಶ್ನೆ ಮಾಡು. ಅದನ್ನು ಬಿಟ್ಬಿಟ್ಟು ಏಕಾಏಕಿ ನೀನು ತಲ್ಲೋದು ಬರೋದು, ಹೊಡಿಯೋಕೆ ಬರೋದು. ಈಗ ಇಲ್ಲಿ ನೋಡಿ ನೀವು ಈ ಕಡೆ ಬನ್ನಿ, ಅಲ್ಲಿಂದ ತಲ್ಲಿರೋದು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ತಲೆ ಹೊಡೆದಿದ್ರೆ, ಸೊಂಟ ಗಿಂಟ ಮುರಿದಿದ್ರೆ, ಕೈ ಕಾಲು ಮುರಿದಿದ್ರೆ ಅವ್ರು ನೋಡ್ತಾರಾ? ನಮ್ಮ ಪ್ರಶ್ನೆ ಇಷ್ಟೇ. ಆ ಹುಡುಗ ತಪ್ಪಿದರೆ ಆ ಹುಡುಗನಿಗೆ ಏನು ಪನಿಷ್ಮೆಂಟ್ ಆಗಲಿ, ಬಟ್ ಹೊಡಿಯೋ ರೈಟ್ಸ್ ಯಾರು ಕೊಟ್ಟವ್ರೆ? ಈಗ ಎಷ್ಟೊತ್ತವರೆಗೂ ನೀವು ವೇಟ್ ಮಾಡಿದ್ರಿ? ಹತ್ತಿರ ಒಂದು 20 ನಿಮಿಷ ಮೇಲೆ ವೇಟ್ ಮಾಡಿದ್ದೀನಿ. ಅದು ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋ, ಮುಚ್ಕೊಂಡು ಹೋಗೋ, ತರ್ಕೊಂಡು ಹೋಗಂದ್ರೆ ಇವನು ಪಾತ್ರೆ ತೊಳಗೆ ಬರ್ತೀನಿ ಇವನು ಅಂಗಡಿಗೆ, ಮತ್ತೆ ರೆಸ್ಪಾನ್ಸ್ ಕೊಡ್ಬೇಕು ತಾನೆ ಇವನು. ಹೋಗ ಬಾರೋ ಮಾತಾಡಿದ್ರೆ ಅಮ್ಮನ ತಪ್ಪ ಬೈದಿರೋವನೆ, ಅವ್ನು ಲಾಸ್ಟಿಗೆ ಅಂತವನೆ, ಅವ್ಳು ಯಾವ ಸ್ಟಾಪ್ ಇದ್ದಾನೋ ತಿಕ್ಕ ಮುಚ್ಕೊಂಡು ಹೋಗಂತವನೆ. ಲಾಸ್ಟ್ ವೀಡಿಯೋ ಎಂಡಿಂಗಲ್ಲಿ ಐತದು. ಏನು ಇವ್ರ ಮನೆ ಕೆಲ್ಸಕ್ಕೆ ಬಂದಿದ್ದೀನ, ಇಲ್ಲಿ ಹೋಟೆಲ್ ಕೆಲಸ ಮಾಡೋಣ, ಅವ್ನು ಸ್ಟಾಪಿಗೆ ಬರೋ, ಹೆಂಗಾರು ಬೈಕೊಳ್ಳಿ, ಹೆಂಗಾರು ಹೊಡ್ಕೊಳ್ಳಿ. ಬೇರೆ ಏನೋ ಕಸ್ಟಮರ್ ಬಿಟ್ಟು ಬಂದಿದ್ರು ಹೊಡಿತಾ ಇರೋದಿಲ್ಲ. ಈಗ ನಿಮ್ಮ ಟೀಮ್ಗೆ ಏನೋ ನೀವು ಏನು ಡೆಲಿವರಿ ಮಾಡ್ತಿದ್ರಾ? ಹಾಂ, ನಿಮ್ಮ ಟೀಮ್ಗೆ ಏನಾರು ಮ್ಯಾನೇಜರ್ಗೆ ಹೇಳಿದ್ವಿ. ಅವರು ಹೇಳಿದ್ದಾರೆ ಆ್ಯಕ್ಷನ್ ತಗೋತೆ ಅಂತ ಹೇಳಿದ್ದಾರೆ. ಅವ್ರು ಏನೋ ಆ್ಯಕ್ಷನ್ ತಗೋತಾರೋ ಗೊತ್ತಿಲ್ಲ. ಇವಾಗ ನಮ್ಗೆ ಅನ್ಯಾಯ ಆಗೈತಾನೆ ಇದು. ಅವ್ರು ತಪ್ಪು ಒಪ್ಕೋಬೇಕು. ಹೊಡೆದವ್ರೆ ಅಲ್ಲೇ ಆಗೈತೆ ಅಂದ ತಕ್ಷಣ ಅವ್ರು ಕ್ಷಮೆ ಕೇಳ್ಬೇಕು ತಾನೆ. ಹೊಡೆಯೋಕೆ ಬರೋದು ರ್ಯಾಶಾಗಿ ಗುಂಡಾಗಿರಿ ಮಾಡೋದಂದ್ರೆ
ಓಕೆ, ಈ ಥರ ಆದರೆ ನೀವು ಮುಂದಿನ ಡೇ ಏನು ನಂದು ಅವ್ರು ತಪ್ಪಂತ ಒಪ್ಕೊಳ್ಬೇಕು, ಕ್ಷಮೆ ಕೇಳಬೇಕು, ಇಲ್ಲ ನಾನು FIR ಮಾಡೋಕೆ ರೆಡಿ ಇದ್ದೀನಿ ಇದ್ರ ಮೇಲೆ, ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಿ. ಈಗ ಒಂದು ನಿಮಿಷ ನಾವೇನು ಹೇಳ್ತಿರೋದು, ನಾನು ಅದನ್ನೇ ಹೇಳ್ತೀನಿ. ಈ ಹುಡುಗನ ತಪ್ಪಿದೆ ಅಂತಂದರೆ ಈ ಹುಡುಗನಿಗೆ ಏನು ಶಿಕ್ಷೆ ಆಗಲಿ ಅದಾಗಲಿ. ಇಲ್ಲ ಈಗ ಅವ್ರ ಕ್ಯಾಮ್ರಾ ಇದೆ, ಸೊ ಅವರು ತಲ್ಲಿರೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ಅವರು. ಸೊ ಈ ಹುಡುಗ ಕಂಪ್ಲೇಂಟ್ ಕೊಡಲಿ, ನಾವು ಈ ಕಡೆಯಿಂದ ಕಂಪ್ಲೇಂಟ್ ಕೊಡ್ತೀವಿ. ಸೊ ಡೆಲಿವರಿ ಬಾಯ್ಸ್ ವೆಲ್ಫೇರ್ ಅಸೋಸಿಯೇಷನ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ, ಅವರು ಬಂದು ಅವರು ಕಂಪ್ಲೇಂಟ್ ಮಾಡ್ತಾರೆ. ಅದೇನು ಆ್ಯಕ್ಷನ್ ಆಗುತ್ತೋ ಅದಾಗಲಿ. ನಾವು ಕೇಳೋದು ಇಷ್ಟೇ, ಈ ಹುಡುಗ ಅವ್ರ ಹತ್ರ ಕೆಲಸ ಮಾಡ್ತಿಲ್ಲ, ಅವ್ರ ಹತ್ರ ಇದು ಮಾಡ್ತಾ ಇಲ್ಲ, ಆರ್ಡರ್ ಕೇಳಕ್ಕೆ ಬಂದಿರೋದು, ಆರ್ಡರ್ ಪಿಕಪ್ ಮಾಡೋಕ್ಕೆ ಬಂದಿರೋದು. ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಡೆಲಿವರಿ ಬಾಯ್ ಅವ್ರಿಗೆ ಬಿಸ್ನೆಸ್ ಮಾಡ್ತಾನೆ. ಈಗ ಒಬ್ಬ ಡೆಲಿವರಿ ಬಾಯ್ ಅವ್ರ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ರೆಸ್ಟೋರೆಂಟಿಂದ ಕಸ್ಟಮರ್ಗೆ ಆರ್ಡ್ರನ್ನ ತೊಗೊಂಡು ಕೊಟ್ಟರೆ ರೆಸ್ಟೋರೆಂಟ್ ಅವ್ರಿಗೆ ಅಮೌಂಟ್ ಬರುತ್ತೆ. ಆ ಆರ್ಡ್ರ್ ಅಮೌಂಟ್ ಏನಿದೆ ಅದು ಅವ್ರಿಗೆ ಬರುತ್ತೆ. ಏನು ಪುಕ್ಸಾಟಾಗಿ ನಾವೇನಿಲ್ಲ ಅಂತ ಬಂದಿಲ್ವಲ್ಲ, ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ನಾವು, ಭಿಕ್ಷೆ ಬೇಡಕ್ಕೆ ನಾವು ತೊಗೊಂಡೋಗಕ್ಕೆ ಬಂದಿಲ್ಲ ನಾವು. ಅದು ಅಮೌಂಟ್ ಅವ್ರಿಗೆ ಬರುತ್ತಲ್ವ, ಅದನ್ನು ಕೇಳಕ್ಕೆ ಬಂದಿದ್ದೀವಿ. ಆ್ಯಸ್ ಅ ಕಸ್ಟಮರ್ ಆ ಕಡೆಯಿಂದ ಹೆಂಗೆ ಅವ್ರು ತಿನ್ನಕ್ಕೆ ಬರ್ತಾರೋ ಒಂದು ಕಸ್ಟಮರು, ಅವ್ರು ಹೆಂಗೆ ದುಡ್ಡು ಕೊಡ್ತಾರೋ ಅದೇ ಥರ ನಾವು ಬುಕ್ ಮಾಡ್ಕೊಂಡು ತೊಗೊಂಡೋಗೋ ಕಸ್ಟಮರು ಕಾಸು ಕೊಡ್ತಾರಲ್ವ. ಸೊ ಅವ್ರಿಗೆ ಬೇಗ ಕೊಡಬೇಕು ಅಂತ ನಾವು ನಮ್ಮನ್ನು ಕೇಳ್ತಾರೆ. ಈಗ ಇಲ್ಲಿಂದ ನಾವು ಅಲ್ಲಿ ಹೋದ್ಮೇಲೆ ಲೇಟಾಗಿ ಹೋದರೆ ಕಸ್ಟಮರ್ ನನ್ನನ್ನು ಕೇಳ್ತಾನೆ, ಯಾಕಯ್ಯ ಲೇಟಾಗಿ ಬಂದೆ ಅಂತ. ನಾನು ಹೇಳ್ತೆ ರೆಸ್ಟೋರೆಂಟ್ ಅವ್ರು ಲೇಟ್ ಮಾಡ್ದಂದ್ರೆ ಅವ್ರು ನಂಬಿಡ್ತಾರಾ? ಗಲಾಟೆ ಮಾಡೋದು ಯಾರ ಮೇಲೆ, ಕೇಳೋದು ಪ್ರಶ್ನೆ ಮಾಡೋದು ಯಾರ ಮೇಲೆ? ನಮ್ಮ ಮೇಲೆ. ನಾವು ಅದನ್ನ ಇವ್ರಿಗೆ ಪ್ರಶ್ನೆ ಮಾಡಿದ್ದೀವಿ. 4ರಿಂದ 5 ಸರಿ ಕಾಲ್ ಮಾಡಿದ್ದಾರೆ ನಿನ್ನೆ. ಡೆಲಿವರಿ ಬಾಯ್ಗೆ ಮರ್ಯಾದೆನೇ ಇಲ್ಲ ಅಂತಿದ್ದಾರೆ. ಹುಚ್ಚನ ಒಳ್ಳೆ ಹೆಂಗಂದ್ರೆ ಅದೇ ನಾನು ಕೇಳ್ತಿರೋದು, ನಾವೇನು ಭಿಕ್ಷಿಕರ? ಇವ್ರ ಹತ್ರ ಬಂದು ನಾನೇನಾದ್ರು ಇವ್ರು ಹುಡುಗ ಬಂದ್ಬಿಟ್ಟು ಏನಾದ್ರು ನನಗೆ ಏನಾದ್ರು ಭಿಕ್ಷೆ ಹಾಕಂತ ಕೇಳಿದ, ಅವರ ತಲ್ಲೋ ರೈಟ್ಸ್ ಯಾರಿಗಿದೆ? ಆರ್ಡ್ರ್ ತಗೊಂಡು ಹೋಗ್ಬಿಟ್ಟು ಕೊಟ್ಟರೆ ಇವ್ರಿಗೂ ದುಡ್ಡು ಬರುತ್ತೆ, ಬರಲ್ವ ದುಡ್ಡು? ಇವ್ರಿಗೆ ದುಡ್ಡು ಬರುತ್ತಲ್ಲ, ಮತ್ತು ಯಾಕೆ ಆ ವ್ಯಕ್ತಿ ಆ ಥರ ನಡ್ಕೊಬೇಕು? ಒಬ್ಬ ರೆಸ್ಟೋರೆಂಟಲ್ಲಿ ಇರೋರು ಆ ರೀತಿ ಬಿಹೇವ್ ಮಾಡೋದು ಏನಿದೆ? ಮಾತಲ್ಲಿ ಹೇಳಿ. ಮಾಡ್ತಾ ಇರೋದು ನಮ್ಮ ಪ್ರಶ್ನೆ ಇಷ್ಟೇ ಸರ್, ನಾವೇನು ಕೇಳ್ತಾ ಇದೀವಿ ಅಂತಂದರೆ, ನಿನಗೆ ಆ ಹುಡುಗ ಏನು ಕೇಳಿದಾನೆ, ನಿನಗೆ ಅದೇನಾದ್ರು ಆಗಿದ್ರೆ ಆ ಹುಡುಗನ ತಪ್ಪಿದ್ರೆ ಆ ಹುಡುಗನ ಶಿಕ್ಷೆ ಆಗಲಿ. ನೀನು ಆ ಹುಡುಗನ ಹೊಡೆಯೋಕ್ಕೆ ಕೈ ಮಾಡೋದಕ್ಕೆ ಯಾರು? ಆ ಹುಡುಗ ಅಲ್ಲಿಂದ ಬಿದ್ದೇನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಜವಾಬ್ದಾರನ, ಅಷ್ಟೇ ನಾವು ಕೇಳ್ತಿರೋದು. ಓಕೆ, ಹೋಟೆಲ್ ಮ್ಯಾನೇಜರ್ ಯಾರಿದಾರ ಗೊತ್ತಿಲ್ಲ, ಅವ್ರ ಮ್ಯಾನೇಜರ್ ಅಂತ ಅಷ್ಟು ಕ್ಲೀನಿಂಗ್ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಕ್ಕೆ ಕೇಳಿ ಅವ್ರಿಗೆ. ನೋಡಿ ಇಲ್ಲೇ ನೋಡಿ, ಬೇಕಾದ್ರೆ ಝೂಮ್ ಮಾಡಿ ತೋರಿಸಿ, ಅದನ್ನು ಪರವಾಗಿಲ್ಲ, ಏನು ನೀಟಾಗಿ ಇಟ್ಟಾರೆ ಅಂತ. ಅದು ನಮಗೆ ಬೇಡ, ಅದನ್ನ ಬೇಕಾಗಿಲ್ಲ ನಮಗೇನು ಕರೆಕ್ಟ್ ಟೈಮಿಗೆ ಪಿಕಪ್ ಮಾಡಿ ಕೊಡಬೇಕು ಸರ್. ರೆಸ್ಪಾನ್ಸ್ ಮಾಡಲ್ಲ ಸರ್, ಇಷ್ಟೇ. ಸರಿ ಇರ್ಬೇಕು. ನೋಡಿ ನೋಡಿ ಮನೇಲಿ ಮನೇಲಿ ನೋಡಿ 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 ನಾನು ಏನು ಕೇಳಿದೆ ಹೇಳಿ? ಆರಾಮಾಗಿ ಹೇಳಿ. ಬನ್ನಿ, ಒಂದು ನಿಮಿಷ ಬನ್ನಿ. ಏನು ನಾವೇನು ಕೇಳಿದ್ವಿ? ನಾವೇನು ಕೇಳಿದ್ವಿ? ಒಂದೇ ನಿಮಿಷ ನಾವೇನು ಕೇಳಿದ್ವಿ? ಫೋನರಲ್ಲಿ ಅಂತ ಅದು ಹೆಂಗೆ ಹೇಳ್ಬೇಕು? ಹೆಂಗೆ ಹೇಳ್ಬೇಕು ಅಂದ್ರೆ ನಾನು ಕಷ್ಟ ಕೆಲಸ ಮಾಡುವಾಗ ನೀನು ನಾನು ಕೇಳಬೇಡ ಬಿಡು. ನೀನೇನು ನಾನು ಮಾತಾಡ್ಸ್ಬಾರ್ದು. ನೀನೇನಕ್ಕೆ ತಳಿದ್ ನೀವು? ನೀನೇ ನೀನು ಆಚೆ ಕಡೆ ಬಾ, ಹೋಟ್ಲಿಂದ ಆಚೆ ಮಾತಾಡ. ನೀನು ಆಚೆ ಕಡೆ ನಡಿ, 2 ನಿಮಿಷ ಕಸ್ಟಮರ್ ಕಳಿಸ್ಬಿಟ್ಟು ಬರ್ತೀನಿ ನಾನು. ಬಾ, ಈಗಲೇ ಬಾ. ಆಚೆ ಕಡೆ ನಡೀತಿರು, ಕಸ್ಟಮರ್ ಕಳಿಸಿ ಹಾಕಿದ್ದೀನಿ, ಕೊಟ್ಬಿಟ್ಟು ಬರ್ತೀನಿ ನಡಿ. ಬಾ ಬನ್ನಿ ನೀನು ಆಚೆ ಕಡೆ ಬನ್ನಿ. ವಿಡಿಯೋದ್ರೆ ಹಿಂಗೆ ಮಾತಾಡೋದು. ಬನ್ನಿ ಹೇಳ್ತೀವಿ, ಕರೆಕ್ಟ್ ಹೇಳ್ತೀವಿ. ಬನ್ನಿ ಇಲ್ಲೇ ರೆಸ್ಪಾನ್ಸ್ ಗೊತ್ತಾಗ್ತದೆ ನಿಮ್ದು ಹೆಂಗಿದೆ ಅಂತ. ಬನ್ನಿ. 1 ವೀಕ್ ಹಿಂದೆ ಅವ್ರು ಕೇಳಿದೆ, ನಾನು ಆರ್ಡರ್ ರೆಡಿ ಇದೆ ಸರ್ ಕೊಡಿ ಅಂತ ಕೇಳಿದೆ ನಾನು. ಅವ್ರು ಏನಂದ್ರು, ತಡಿಯಪ್ಪ ನಾವು ಮಾಡ್ತಾ ಇದೀವಿ ಅಂದರು. ಸರ್ ನಂಗೆ ಡಿಲೇ ಆಗುತ್ತೆ, ಕಸ್ಟಮರ್ ಕೇಳ್ತಾರೆ, ನಮಗೆ ಬೈತಾರೆ ಕಸ್ಟಮರ್. ಕೇಳಿದೆ ನಾವು, ನೋಡಿ ಎಷ್ಟೊತ್ತಾಗಿದೆ ರೆಡಿ ಕೊಟ್ಟು ಅಂದರೆ ಹೊಡಿಯೋಕೆ ಬರ್ತಾನೆ. ಹೋಗೋ ನಿಂತ್ಕೋ, ವೇಟ್ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂತ. ಇಲ್ಲ ಹೊಡಿಯೋಕೆ ಬರ್ತಾನೆ, ನಿನ್ನ ಅಮ್ಮನೇನೋ ನಿಂತ್ಕೊಳಕ್ಕಾಗಲ್ವೇನು ಅಂತಾನೆ. ಈಗ ನಿಮ್ಮ ಮುಂದೆ ನೀವೇ ಅಮ್ಮನಿಗೆ ಅಂತ ನಾವು ಅವ್ರದ್ದೇನು ತಿಂತೀವ? ನಾವು ಬಂದು ನಾವು ಮಾಡ್ತೀವಿ ಎಲ್ಲ ಅವ್ರಿಗೇನು ತಿಂತೀವ ಬಂದು? ಅವ್ನು ಹೊಡಿಯೋಕೆ ಬರ್ತಾನೆ, ನಿನ್ನ ಅಮ್ಮನ ಏನೋ ಅಂತಾನೆ. ಮತ್ತೆ ಅವರೇ ಅಲ್ಲಿ ನಿಂತ್ಕೊಂಡವ್ರಲ್ಲ, ನಿನ್ನ ಅಮ್ಮನ ಗಿಮ್ಮನ್ ಅಂತಾನೆ. ಅವ್ನೇನು ತಿಂತೀವ ನಾವು ಬಂದು? ಸರ್ ಅವ್ರ ಪ್ರಕಾರ ಡೆಲಿವರಿ ಬಾಯ್ಸ್ ಅಂದ್ರೆ ಒಳ್ಳೆ ನಾಯಿಗೆ ಸಮಾನ, ಅದಕ್ಕೂ ಬೆಲೆ ಇರ್ತದೇನೋ. ಅವ್ರು ನಿಮಗೆ ರೆಸ್ಪಾನ್ಸ್ ಇಲ್ಲ. ಇವಾಗ ನಿಮ್ಗೆ ಹತ್ರ ನೆನದ ವೇಟ್ ಮಾಡಿದ್ರು, ನಿಮ್ಗೆ ಹಿಂಗೆ ಮಾತಾಡಿದ್ರು ಇವರು. ಡೆಲಿವರಿ ಬಾಯ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವ ಥರ ಮರ್ಯಾದನೆ ಇಲ್ಲ ನಮಗೆ. ಅಂದ್ರೆ ಕಸ್ಟಮರ್ಗೆ ಯಾವ ಥರ ರೆಸ್ಪಾನ್ಸ್ ಕೊಡ್ತಿರ್ಬೋದು. ಒಬ್ಬ ವ್ಯಕ್ತಿ ವಿಡಿಯೋ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ತಾನೇ. ಇವ್ರು ಯಾವ ಥರ ಈಗ ನಿಮ್ಗೆ ಏನಂದ್ರೆ ಅವರು ಮತ್ತೆ ಈ ತರ ಮಾಡ್ತಾರೆ, ನಮ್ಗೆ ಮರ್ಯಾದೆ ಇಲ್ಲ, ಏನು ಇಲ್ಲ. ಏನ್ ಮಾಡೋದು? ಈ ತರ ಆಗಿದೆ ಸರ್. ಇಲ್ಲಾಂದ್ರೆ ಇಷ್ಟು ಜನ ಪಬ್ಲಿಕ್ ಇದ್ದಾರೆ, ಇಷ್ಟು ಜನ ಹುಡುಗರಿದ್ದಾರೆ, ಇವ್ರು ಮುಂದೆ ಹೋದ್ರೇನೆ ಅವ್ರ ಹತ್ರ ನಡ್ಕೊಂತಾರೆ. ಒಬ್ಬ ಸಿಂಗಲ್ ಡೆಲಿವರಿ ಬಾಯ್ ಬಂದ್ರೆ ಯಾವ ರೀತಿ ನಡ್ಕೊಬಹುದು ಅಂತ ನಾನು ನೀವೇ ಕ್ಯಾಮ್ರಾ ಇದ್ರೆ, ಈಗ ಅವ್ರದ್ದು ಹೋಟ್ಲ್ ಕ್ಯಾಮ್ರಾ ಇದೆ, ಹೋಟ್ಲ್ ಕ್ಯಾಮ್ರಾ ತೆಗಿಸ್ಲಿ. ಈ ಹುಡುಗನ್ ತಪ್ಪಿದ್ರೆ ಆ ಹುಡುಗನ್ ಈಗಲೇ ಶಿಕ್ಷೆ ಮಾಡೋಣ. ನಾವು ಅದೇನು ಕಂಪ್ಲೇಂಟ್ ಇದೆ ಅವ್ರ ಕಡೆನೇ ಕಂಪ್ಲೇಂಟ್ ನಾವು ನಿಂತ್ಕೊಳ್ಳೋಣ. ಆ ಹುಡುಗನ್ ತಪ್ಪಿಲ್ಲ ಅಂತಂದ್ರೆ ಈ ಹುಡುಗನ ಕಡೆಯಿಂದ ಅವ್ರಿಗೆ ಕಂಪ್ಲೇಂಟ್ ಕೊಡ್ಸೋಣ. ಯಾರು ಹೊಡೆಯೋ ರೈಟ್ಸ್ ಇದೆ ನೀವೇ ಹೇಳಿ ಸರ್, ಯಾರು ಹೊಡೆಯೋ ರೈಟ್ಸ್ ಇದೆ? ಅಲ್ಲಿಂದ ತಲ್ಲಿ ಬಿದ್ದು ನಾಳೆ ದಿವಸ ಹುಡುಗನ ಹೆಚ್ಚು ಕಮ್ಮಿ ಆದ್ರೆ ಆ ಹುಡುಗ ಕಷ್ಟಪಟ್ಟು ದುಡಿಯೋಕೆ ಬಂದಿರೋನು, ನಾಳೆ ದಿವಸ ಅವ್ನಿಗೆ ಏನಾದ್ರು ನೆನೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾವನ್ ಕೊಡ್ತಾನೆ? ಯಾರು ಕೈ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ ಸರ್. ಇವರು ಕೇಳಿದಾರ, ಬಾಯಿಂದ ಕೇಳಿದಾರ, ಅವರು ಬಾಯಿಂದ ಆನ್ಸರ್ ಮಾಡಲಿ, ಅದಕ್ಕಷ್ಟೇ. ಕೈ ಮಾಡೋ ರೈಟ್ಸ್ ಯಾರಿಗಿದೆ?
ವಿಡಿಯೋ ನೋಡಿ ಬರ್ಲಿ ಸರ್, ತುಂಬ ಜನ ವಿಡಿಯೋ ನೋಡಿದಾರೆ, ಅದು ತುಂಬ ಜನ DM ಮಾಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಅಂತ. ಅವ್ರು ತಪ್ಪಂತ ಒಪ್ಕೊಳ್ಳಿ, ನಾನು ಸುಮ್ಮನೆ ಆಗ್ತೀನಿ. ಅವ್ರು ಕ್ಷಮೆ ಆಗಬೇಕು. ನೆಕ್ಸ್ಟ್ ಟೈಮ್ ಡೆಲಿವರಿ ಬಾಯ್ ಬಂದರೂ ಮರ್ಯಾದೆ ಕೊಡಬೇಕಷ್ಟೇ. ನಾನು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದೀನಿ, FIR ಹಾಕೋಕೆ ರೆಡಿ ಇದ್ದೀನಿ, ಇವ್ರು ಹೋಟೆಲ್ ಮೇಲೆ ಕೇಸ್ ಹಾಕೋಕೆ ರೆಡಿ ಇದ್ದೀನಿ ಇವಾಗ. ಯಾಕಂದ್ರೆ ನಾನು ತಪ್ಪಿಲ್ಲ, ಒಪ್ಕೋತೀನಿ. ತಪ್ಪಿದ್ರೆ ಅವ್ರೇನಿದೆ ಒಪ್ಕೋಬೇಕಂತಾನೆ. ಇವಾಗಲೇ ನೋಡಿ ನಿಮ್ಮ ಮುಂದೆ ಯಾವ ಥರ ಎಗರಾಡಿದ್ರು ಅವರು. ಈ ಥರ ಎಗರಾಡ್ತಾರೆ. ಮತ್ತೆ ಯೋಚನೆ ಮಾಡಿ, ಒಬ್ಬ ಡೆಲಿವರಿ ಬಂದ್ಬಿಟ್ಟು ಎಷ್ಟೊತ್ತು ವೇಟ್ ಮಾಡ್ತಾರೆ. ಹೊಡೆದು ಆಚೆ ಈಗ ನಿನ್ನೆ ತಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಓಕೆನಾ? ಅಕಸ್ಮಾತ್ ಯಾರು ಇಲ್ಲ ಅಂದರೆ ಹೊಡೆದು ಏನು ಮಾಡೋಕ್ಕೂ ರೆಡಿನೇನೋ ಕೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಒಬ್ಬನಿದ್ದಾಗ ಇನ್ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದು ನೀವೇ ಯೋಚನೆ ಮಾಡಿ ಅಷ್ಟೇ. ಇಷ್ಟು ಜನ ಇದ್ರು ಇಷ್ಟು ಜನ ಏನಕ್ಕೆ ಸರ್, ಇದಕ್ಕೆ ನಮ್ಮ ಕಂಪ್ನಿಗಳ ಕಡೆಯಿಂದ ಸಪೋರ್ಟ್ ಇಲ್ಲ ಸರ್. ಮೈನ್ ಅದನ್ನೇ ಆಗೋದು. ಈಗ ನೋಡಿ, ನೆನ್ನೆ ಈ ವಿಚಾರ ಆಯಿತು ಅಂತ ಕಂಪ್ನಿಗೆ ತಲುಪಿಸಿದ್ರೆ ನೀವು ಅದ್ರ ಬಗ್ಗೆ ಏನೋ ನೀವು ಮಾಡಿ ನಿಮ್ಮ ಅಂತಾರೆ. ಕಂಪ್ನಿ ಕಡೆಯಿಂದ ಸಪೋರ್ಟ್ ಇಲ್ಲ. ಇದೇ ಮೈನ್ ಇವ್ರಿಗೆ ಏನೋ ಅಂತಾರಲ್ಲ, ಒಂಥರ ದುರಂಕಾರ ಇವ್ರಿಗೆ. ಅವ್ನು ಬಿಡು ಬರ್ತಾನೆ, ಅವನೇನೋ ಮಾಡ್ತಾನೆ, ಏನು ಇವ್ರ ದುಡ್ಡೆಲ್ಲ ನಾವು ಬದುಕ್ತಾ ಇದ್ದೀವಿ. ನಾನು ಕಷ್ಟಪಟ್ಟು ನಾನು ದುಡ್ಕೊಂಡು ಬದುಕ್ತಾ ಇದ್ದೀನಿ ಸರ್. ಇವ್ರು ಹೋಟ್ಲಲ್ಲಿ ನಾನು ಕೆಲಸ ಮಾಡ್ತಾಯಿದ್ರೆ ಹೊಡೀಲಿ, ಒಂದು ಏಟ್ ಬೇಕಾದರೆ ತಪ್ಪಿದ್ರೆ ಹೊಡೀಲಿ. ಬೇಕಾದ್ರೆ ಈಗಲೇ ಬೇಕಾದ್ರೆ ಅವ್ರು ಹೇಳಿ ತಪ್ಪಿದೆ ಅಂದರೆ ನಿಮ್ಮ ಅವ್ರ ಮುಂದೆ ಅವ್ರು ಏನು ಕಂಪ್ಲೇಂಟ್ ಕೊಟ್ಟರೆ ಕೊಡಲಿ ಬೇಕಾದ್ರೆ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ನಾನು ಹೊರಗಡೆ ಬಂದು ಮಾತಾಡ್ತೀನಿ ಅಂದ್ರೆ ನೀನು ಬಂದು ನಾನೇನು ಮಾಡ್ತೀನಿ ಅಂತ ಕಸ್ಟಮರ್ ಇದ್ದಾಗ ನಾನು ಕಸ್ಟಮರ್ ಹತ್ರ ಎಲ್ಲ ನಿಲ್ಸ್ಕೊಂಡು ಏನ್ ಮಾತಾಡ್ಬೇಕು? ನಾನು ಕಸ್ಟಮರ್ ಅವರೇ ಯಾರಂತ ರೆಕಾರ್ಡ್ ಇದೆಯಪ್ಪ. ಏನ್ ರೆಕಾರ್ಡ್ ಇದೆ? ತೋರ್ಸು ರೆಕಾರ್ಡ್. ಹಂಗೆ ತೋರ್ಸು. ನೀನೇನು ಮಾತಾಡ್ದೆ, ನೀನ್ ಮಾತಾಡಿರೋದೆಲ್ಲ ಹಾಕಿದ್ಯಾ? ನೀನ್ ಮಾತಾಡ್ರಿ. ಏನ್ ಹಾಕಿದ್ಯಾ? ಎಲ್ಲಾನು ಹಾಕಿದ್ದೆ. ಓನರ್ ಬರ್ತಾರ ಮಾತಾಡ, ಅವ್ರ ಜೊತೆ ಓನರ್ ಬರ್ತಾರ ಮಾತಾಡ. ನೀನ್ ಮಾತಾಡಿರೋದು ಹಾಕಿದ್ಯಾ? ನೀನ್ ಮಾತಾಡಿರೋದು ಹಾಕಿದ್ಯಾ? ನೀನೇನು ಮಾಡಿಲ್ಲ, ಹೋಗ್ಬಿಡು. ಏನ್ ಮಾಡೋದಲ್ಲ, ನಾನು ಕೇಳ್ತಾರೆ ಕಂಪ್ಲೀಟ್ ಮಾಡಕ್ ರೆಡಿ ಇದ್ದೀನಿ. ನಾನು ತಪ್ಪಿಲ್ಲ, ನೀನು ತಳ್ಳಾಟ ಹೊಡೆದಾಟ ಮಾಡಿರೋದು, ನೀನು ರೆಸ್ಪಾನ್ಸ್ ಕೊಡು. ಇಷ್ಟು ಜನ ನಿಂತ್ಕೊಂಡು ನೋಡಿದ್ರು ಯಾರು ನೋಡಿ ಹೆಂಗ್ ಮಾತಾಡ್ತಾವನೆ. ಒಬ್ಬ ಇದ್ದವನು ಎಷ್ಟು ಇಲ್ಲಿ ನೋಡಿ ಹಿರಿಯರ್ಸೋದು ಕೇಳ್ತಾವ್ರೆ, ಯಾವ ಥರ ಎಗರಾಡ್ತಾರೆ. ನೀವು ಕಂಪ್ಲೇಂಟ್ ಮಾಡ್ಬಿಡ್ರಿ. ಎಲ್ಲದಕ್ಕಿಂತ ಹೊಡೆದು ಮಾನವತೆ ಸರಿನಾ? ಅವರು ದುಡ್ಕೊಂಡು ತಿನ್ನಕ್ಕೆ ಬಂದಿರೋದು, ಈ ಥರ ಮಾಡಬಾರ್ದು. ಅವ್ರು ದುಡ್ಕೊಂಡು ತಿನ್ನಕ್ಕೆ ಬಂದಿರೋದು, ಈ ಥರ ಮಾಡಬಾರ್ದು. ಮನುಷ್ಯನ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಈ ಥರ ಮಾಡ್ಕೊಬೇಕು ಹೊರತು ಈ ದುರಂಕಾರ ಮಾತುಗಳು, ಈ ದುರಂಕಾರ ಗಾಂಚಲಿಗಳೆಲ್ಲ ಪ್ರಯತ್ನ ಬರಲ್ಲ. ಈ ಹೋಟ್ಲಲ್ಲಿ ಕೆಲಸ ಮಾಡೋದು ಏನಕ್ಕಂದರೆ ಪ್ರತಿಯೊಬ್ಬರು ಬಂದು ಒಂದು ಸಂತೋಷವಾಗಿ ಏನೋ ತಿನ್ಕೊಂಡು ಹೋಗ್ಲಿ ಅಂತ. ಅದು ಬಿಟ್ಟು ಅವ್ರ ಮೇಲೆ ಏಕಾಏಕಿ ದೌರ್ಜನ್ಯ ಮಾಡೋರೆ ಅಂದರೆ ಇವಾಗ ಎಷ್ಟು ಜನ ಇರೋವಾಗಲೂ ಈ ರೀತಿ ಮಾಡ್ತಾರೆ. ಇವಾಗ ಅದು ಬಿಟ್ಟು ಈ ಥರ ದೌರ್ಜನ್ಯ ಮಾಡ್ತಾವ್ರು ಏಕಾಏಕಿ ಅಂದರೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಇದನ್ನ ಫುಡ್ ಆಫೀಸ್ಗೊಂದು ಹಾಕ್ಬಿಟ್ಟು ಸ್ಟಾಪ್ ಮಾಡಿಸಿ ಬಾಕ್ಲ ಹಾಕ್ಸೋ ಕೆಲಸಗಳು ಮಾಡಬೇಕಂತ ಕೇಳ್ಕೊತೀವಿ. ಸರ್ ಹೇಳಿ, ಏನೋ ಹೇಳ್ತಾ ಇದ್ದೀವಿ. ಇಲ್ಲ ಆ ಥರ ದುರಾಕಾರ ಇದ್ದಾಗಲೇ ಮಾತಾಡ್ತಾ ಇದ್ದಾರೆ. ಏನು ಒಬ್ಬರೇ ಇವಾಗ ಏನು ಮಾಡ್ಬೋದು ಅಲ್ಲ ಹೇಳ್ದೆ. ಅವ್ರು ಕೆಲ್ಸದವ್ರೆ, ಇವ್ರು ಕೆಲ್ಸದವ್ರೆ. ಪಾಪ ಅವರು ಕೆಲ್ಸದವ್ರೆ ಅಲ್ವಾ, ಇವ್ರು ಕೆಲ್ಸದವ್ರೆ. ಇವ್ರಿಗೆ ಮರ್ಯಾದೆ ಕೊಡ್ಬೇಕಾ ಬೇಡವಾ? ಏನು ಮಾಡ್ಕೊ ಹೋಗಂತಂದ್ರೆ ಏನು ಲೆಕ್ಕ ಸರ್? ಈಗ ಅದು ರೆಕಾರ್ಡ್ ಇದೆ, ಅವ್ರು ಏನು ತಳ್ಳಿದ್ದು. ರೆಕಾರ್ಡ್ ಇಲ್ಲ ಅಂದ್ರೆ ಏನಾಗಿದೆ ಈ ಥರ ಅಂತ ಅದೇ ಅಲ್ವಾ? 3 ನಿಮಿಷ ಆಗಿರೋ ಸ್ಟಾರ್ಟ್ ನಾನು ಯಾವತ್ತು ಮಾಡಿ ಹತ್ತಿರ ಪೂರ್ತಿ ವಿಡಿಯೋ ಹಾಕಿದ್ದೀನಿ. ಒಂದು 9-9:30 ಗಂಟೆಗೆ ಇಲ್ಲಿ ನಂಗೆ ಆಟೋ ಬಂದಿತ್ತು. ಪಿಕಪ್ ಮಾಡೋಕ್ಕೆ ಬಂದಿದ್ದೆ. ನಾನು ಪಿಕಪ್ ಮಾಡೋಕ್ಕೆ ಬಂದಾಗ ಒಂದು 10 ನಿಮಿಷ ಅಂತಂದರು. ಸರಿ ಅಂತ ನಾನು ಟೀ ಕುಡ್ಕೊಂಡು ಬಂದೆ ಸರ್. ಅದಾದಮೇಲೆ ಬಂದುಬಿಟ್ಟು ಮತ್ತೆ ಕೇಳಿದೆ ಒಂದು 10-15 ನಿಮಿಷ ಆದಮೇಲೆ. ಅದಾದಮೇಲೆ ಇದನ್ನು ಏನಂದರು, ಇರುವಪ್ಪ ಇವೇ ಟೆಸ್ಟ್ ಎಷ್ಟು ಮಾಡ್ತೆ ಸರ್. ಹತ್ತತ್ರ ಕಸ್ಟಮರ್ 3-4 ಸರಿ ಫೋನ್ ಮಾಡಿದ್ರು. ಅವ್ರಿಗೆ ಅದನ್ನೂ ತೋರಿಸಿದೆ. ಅವ್ರು ಎಷ್ಟು 50 ನಿಮಿಷ ಅಂತ ಹೇಳ್ತಾಯಿದ್ರು. 50 ನಿಮಿಷವ್ರಿಗೆ ಸ್ವಿಗ್ಗಿದವರು ಏನು ಟೈಮಿಂಗ್ಸ್ ಕೊಟ್ಟಿರ್ತಾರಂತೆ. 50 ನಿಮಿಷವ್ರಿಗೆ ಸರ್ ಒಂದು ತಟ್ಟೆ ಸರ್ ಏನು ಸೆಟ್ ದೋಸೆ ಎರಡು ಮಾಡೋಕ್ಕೆ 2 ಪ್ಲೇಟು ಅಂದರೆ 6 ಪೀಸ್ ಆಯಿತು. ಇಲ್ಲಿ ಬಂದವ್ರಿಗೆಲ್ಲ ರೆಸ್ಪಾನ್ಸ್ ಕೊಡಲಿ ಇಲ್ಲ ಅಂತ ಹೇಳ್ತಾರೆ. ಅವರು ಬಿಸ್ನೆಸ್ ಕಡಿಬೇಕು ತಾನೆ. ಇವಾಗ ಈ ಥರ ನಮ್ಗೆ ತುಂಬ ಜನ ಹುಡುಗರಾಗಿದೆ. ಅದನ್ನು ಪ್ರೂಫ್ ಇದೆ ವೀಡಿಯೋ. ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತೀನಿ. ಈ ಥರ ಆಗ್ತಾ ನಾನು ಗೊಬ್ಬರ ಇರ್ತಿಲ್ಲ. ಫಸ್ಟ್ ಆಮೇಲೆ ಅವ್ರು ಬೇಸ್ಟ್ ಇದು ಮಾಡ್ತಾರೆ, ಹೋಗೋ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋ ಹಂಗೆ ಮಾತಾಡಿದ್ರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವ್ರು ಮೇಡಮ್ ಅವ್ರು ಮಾತಾಡಿದ್ರು, ಹಂಗೆ ಮಾತಾಡಿದ್ರು. ಇವರು ಬೈದವ್ರು ಅಮ್ಮನ ತಳ್ಳಿದ್ದಾರೆ. ಹಂಗೆ ಪೂರ್ತಿ ಅದಾದ್ಮೇಲೆ ಹಿಂಗೆ 2 ಸರಿ ಕಾಲರ್ ಹಾಕ್ಬಿಟ್ಟು ನಾನು ಗೋಪುರನ ಮಾಡ್ಬಿಟ್ಟು ಫುಲ್ಲು ಇದು ಮಾಡಿದ್ರು. ಇವರು ಅವ್ರು ಹೇಳ್ತಿರೋದೇನಂತಂದ್ರೆ ಕಸ್ಟಮರ್ ಬ್ಯುಸಿ ಇದ್ರು, ನೀನು ಬಂದು ಪದೇ ಬಂದು ಕೇಳ್ತಿರೋದಕ್ಕೆ ನಾವು ಅಂತ ಅವ್ರು ಹೇಳ್ತಿರೋದು. ನಾವು ಕೇಳ್ತಿರೋದು ಆರ್ಡ್ರ್ ಲೇಟ್ ಆಗೋಯ್ತು ಅಂದ್ಬಿಟ್ಟು ಕಸ್ಟಮರ್ 2-3 ಸರಿ ಫೋನ್ ಮಾಡೋರೆ. ಅದಕ್ಕೆ ಇವ್ನು ಹೋಗ್ಬಿಟ್ಟು ಕೇಳಿರೋದು.
ಸೊ ಇವ್ರೀಗ ಅವರು ಸಮಾಧಾನ ಹೇಳ್ಬೇಕು, ಅವ್ರ ಕೆಲಸನೇ ಅದು. ಈಗ ಒಬ್ಬ ರೆಸ್ಟೋರೆಂಟ್ ಅನ್ನೋರು ಏನೋ ಅವ್ರ ಕೆಲಸ, ಈಗ ಲೇಟ್ ಆಯ್ತಾ, ಆಯ್ತು ಕೊಡ್ತೀನಿರಪ್ಪ ಅಂತ ಹೇಳ್ಬೇಕು. ಹೊಡಿಯೋ ರೈಟ್ಸ್ ಯಾರಿಗಿದೆ ಸರ್? ಸರಿ ಆಯಿತು, ನಿನ್ನೆ ಒಂದೊಂದು ಮಾಡಿ ಕರ್ಸ್ಕೋಬೇಕಲ್ಲ ನಮ್ಮವ್ರಿಗೆ. ಸರ್ ನಿನ್ನೆ ಆರ್ಡ್ರ್ ಇರುತ್ತಲ್ಲ ಸರ್, ಇವಾಗ ಕೊಟ್ಟಿರ್ತೀವಿ, ಆ ಟೈಮಿಂಗ್ಸ್ ಇರುತ್ತೆ, ಅವ್ನು ಇರುತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಸರಿ ಆಯ್ತಪ್ಪ, ಈಗ ಸ್ಟೇಷನ್ಗೆ ಬರ್ಬೋದಲ್ಲ. ಇಲ್ಲ ಮಾಡ್ತೀವಿ ಸರ್, ಅದಕ್ಕೆ ರೆಡಿ ಅವ್ರ ಕಡೆ ಇಲ್ಲ, ನಮ್ಮ ಕಡೆ ಇಲ್ಲ, ನಾವು ಟೆನ್ಷನ್ ಅವರು ಬಿಸ್ನೆಸ್ ಇದಾರಲ್ಲ, ಇಲ್ಲ ನಾವು ಕಂಪ್ಲೇಂಟ್ ಕೊಡೋಕೆ ರೆಡಿ ಇದ್ದೀನಿ. ಅವರು ನಮ್ಮ ಕಡೆ ಡೆಲಿವರಿ ಇನ್ನು ಮುಂದೆ ಈ ಥರ ನಾವು ಏನೂ ನಡ್ಕೊಳ್ಳಲ್ಲ, ಡೆಲಿವರಿ ಬಂದಂತೆ ಕರೆಕ್ಟಾಗಿ ಇರ್ತೀವಿ ಅಂತ ಅವರು ಕ್ಷಮೆ ಕೇಳ್ಬೇಕು ನಮಗೆ. ಆಯ್ತು, ಈಗ ಇಲ್ಲ ಸರ್, ಈಗ ನಾನು ಹೇಳ್ತೀನಿ ಸರ್, ಈಗ ಬಂದು ಇವ್ರೇನೋ ಗಲಾಟೆ ಮಾಡ್ತಾರೆ ಏನಂತ ಕೇಳಿದಾಗ ಓನರ್ ಯಾರಪ್ಪ ಅಂತ ಕೇಳಿದೆ, ಅವರು ರೆಸ್ಪಾನ್ಸೇ ಸರಿಯಾಗಿರಲಿಲ್ಲ ಸರ್. ಫಸ್ಟ್ ಆಫ್ ಆಲ್ ಏನಂದ್ರೆ ವೇಟ್ ಮಾಡು, ಯಾಕೆ ಇಷ್ಟೆಲ್ಲ ಜನ ಇದ್ದಾರೆ, ಮತ್ತೆ ಈ ಹುಡುಗನಿಗೆ ಒಬ್ಬನಿಗೆ ಅಲ್ಲ ಸರ್, ಒಂದು ವಾರ ಹಿಂದೆ ಈ ಹುಡುಗನಿಗೆ ಕೇಳಿಬೇಕಾದ್ರೆ. ಆಯ್ತು, ಒಂದು ಕೆಲಸ ಮಾಡಿ, ಈಗ ನಮ್ಮ ಸ್ಟೇಷನಲ್ಲಿ ಅಲ್ಲಿ ಬನ್ನಿ, ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಿದ್ರೆ ಕೊಡಿ, ನಿಮ್ಗೆ ಏನಂದ್ರೆ ನಾವು ಕೊಡ್ತೀವಿ ಖಂಡಿತ. ಅರ್ಥ ಆಯ್ತಾ? ಈಗ ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ನಾವು ಇದು ಮಾಡೋದ್ರಿಂದ ಜನ ಸೇರಿಸೋದು ನ್ಯಾಯ ಅಂತ ಸಿಗಲ್ಲ. ಅರ್ಥ ಆಯ್ತಾ? ಕಾನೂನು ಚೌಕಟ್ಟಲ್ಲಿ ಇದು ಕೊಡಿ, ಅದು ನಾವು ಮಾಡ್ತೀವಿ. ನಾವು ಅವ್ರನ್ನ ಕೇಳಕ್ ಬಂದ್ವಿ ಸರ್ ಅಷ್ಟೇ. ಈಗ ಅವರು ಕರೆಸ್ತೀವಿ ಬನ್ನಿ, ಅವ್ರು ಕರೆಸ್ತೀವಿ, ನಾವು ಅವ್ರನ್ನ ಕರೆಸ್ತೀವಿ, ನಿಮ್ಮ ಸ್ಟೇಷನ್ ನಾವು ಕರೆಸ್ತೀವಿ. ಕರೆಸಿ ನಿಮಗೆ ನಾವು ಅವ್ರ ಕಡೆಯಿಂದ ಏನು ಮಾತಾಡಬೇಕು ಮಾತಾಡ್ತೀವಿ. ಆಯ್ತಾ? ಸರಿ, ನಾವು ರೆಡಿ ಇದ್ದೀವಿ. ನೋಡಿ, ಈಗ ಪಬ್ಲಿಕ್ ಪ್ಲೇಸಲ್ಲಿ ನಾವು ಈಗ ವಿಡಿಯೋ ಮಾಡೋದ್ರಿಂದ ಎಲ್ಲರೂ ಸಾಲ್ವ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅವ್ರು ಕರೆಸ್ಬೇಕಲ್ವಾ? ಕರೆಸ್ತೀವಿ. ಕಂಪ್ಲೇಂಟ್ ಕೊಡಿ, ಅವ್ರು ಕರೆಸ್ತೀವಿ. ಆಗೋದಲ್ಲಪ್ಪ? ಸರಿ ಸರಿ, ಆಯ್ತು, ನಾವು ರೆಡಿ ಇದ್ದೀವಿ ಸರ್. ಅವ್ರಿಗೆ ಫಸ್ಟ್ ರೆಸ್ಪಾನ್ಸ್ ಕೊಡೋಕ್ಕಿಲ್ಲ, ಅವ್ರು ಓನರ್ ಬಂದುಬಿಟ್ಟು ಡೀಟೇಲ್ಸ್ ಕೊಡು. ಸುಮ್ಮನೆ ನೋಡಿ, ಇಲ್ಲೆಲ್ಲ ಇಲ್ಲ, ಹಿಂಗೆ ನಿಂತ್ಕೊಂಡು ಜನ ಎಲ್ಲ ನೋಡಿ ಚೆನ್ನಾಗಿರುತ್ತಾ? ಅವಶ್ಯಕತೆ ಇಲ್ಲರಲ್ಲ ಡೆಲಿವರಿ ಬಾಯ್ ಜಲ್ದಿ ಕಳಿಸಿ. ನಿಮ್ಮ ಕಡೆ ಇಬ್ಬರು ಬನ್ನಿ, ಅದು ಏನಿದೆ ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ, ಪ್ರೊಸೆಸ್ ಮಾಡ್ಕೊಳ್ಳಿ. ಓಕೆ, ನಿನಗೆ ನ್ಯಾಯ ಕೊಡೋದಾಗ ಅದು ಮತ್ತೆ ಹೇಳ ಆಮೇಲೆ, ಸರಿನಾ? ಫಸ್ಟ್ ಟೈಮ್ ನ್ಯೂಸನ್ಸ್ ಇದೆಲ್ಲ ಮಾಡಿಕೊಂಡು ಚೆನ್ನಾಗಿರೋದು. ನೋಡಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಎಲ್ಲ ಹೋಗಿ ಕರೆಸ್ತೀವಿ ಬಾ. ನಿಮ್ಮ 112 ಇದೆ, ಸ್ಟೇಷನ್ ಇದೆ ಸರ್. ನಮ್ಮ ಅಸೋಸಿಯೇಷನ್ ಹೇಳಿದ್ರೆ ಅವ್ರು ಏನಂದ್ರೆ ನೆನ್ನೆ ಸುಮ್ಮನೆ ದೊಡ್ಡದು ಮಾಡ್ಕೊಳಕ್ ಇಷ್ಟ ಇರಲಿಲ್ಲ ಸರ್, ಯಾಕಂದ್ರೆ ಅವನು ದುಡಿಯೋನು, ದೊಡ್ಡದು ಮಾಡ್ಕೊಂಡು ತಿರುಗಾಡ್ಕೊಳಕ್ಕಾಗಲ್ಲ. ಬಟ್ ನೆನ್ನೆ ಅವರು ಕ್ಷಮೆ ಕೇಳೋದಿಲ್ದಿರ ಹೊಡೆಯೋಕೆ ಬಂದಾಗ, ಈಗ ನೆಕ್ಸ್ಟ್ ಇನ್ನೊಂದು ಆರ್ಡರ್ ನಾಳೆ ಬರ್ಬೋದು, ನಾಳೆ ಬಿದ್ದಾಗ ಬಂದಾಗ ಮತ್ತೆ ಗಲಾಟೆ ಮಾಡೋದು. ಯಾಕಂದ್ರೆ ಈಗ ನೋಡಿ, ಒಂದು ವಾರ ಮುಂದೆ ಈ ಹುಡುಗನಾಗಿದೆ. ಏನೂ ಆಗಲ್ಲ, ತಲೆ ಕೆಡಿಸ್ಬೇಡ. ನೋಡಿ, 130-140 ಸ್ಟೇಷನ್ ಇದ್ದಾವೆ, 200 ಚಿಲ್ಲರೆ ವಯಸ್ಸಾಗಿರು ಇದ್ದಾವೆ, ಪೊಲೀಸ್ನವರು ಇದ್ದಾರೆ. ನಾವು ಯಾರು ಒಬ್ಬರು ಪರ ಕೆಲಸ ಮಾಡಲ್ಲ. ಅರ್ಥ ಆಯ್ತಾ? ಪಬ್ಲಿಕ್ ಅಂದರೆ ನಮ್ಗೆ ಎಲ್ಲರೂ ಒಂದೇ. ನೀವು ಏನು ಕಡಿಮೆ ಅಲ್ಲ, ಅವರು ಹೆಚ್ಚಲ್ಲ, ಎಲ್ಲ ಒಂದೇ ನಮ್ಗೆ. ಅರ್ಥ ಆಯ್ತಾ? ಬನ್ನಿ, ಯಾರು ಬರ್ತೀರಿ ಬನ್ನಿ.